ನನ್ನ ಜೊತೆ ಸಾಕಷ್ಟು ದಿವಸಗಳು ಕೆಲಸ ಮಾಡಿದ್ದಾರೆ. ತುಂಬ ಹುಮ್ಮಸ್ಸಿರುವಂಥ ಒಬ್ಬ ಹುಡುಗ, ಸಿನಿಮಾ ಬಗ್ಗೆ ತುಂಬ ಪ್ರೀತಿ ಇಟ್ಕೊಂಡಿರೋಂಥ ಒಬ್ಬ ಹುಡುಗ. ನಾವು ಸ್ವಾಮಿ ಸ್ವಾಮಿ ಅಂತೀವಿ, ಯಾಕಂದರೆ ರಾಘವೇಂದ್ರ ಸ್ವಾಮಿ ಆಪ್ತ ಭಕ್ತ. ಸಿನಿಮಾ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಷ್ಟೇ ರಾಘವೇಂದ್ರ ಸ್ವಾಮಿ ಮೇಲೂ ಪ್ರೀತಿ ಇದೆ. ಅಲ್ಲೋಗಿ ವಾಲಂಟಿಯರ್ ಆಗಿ ಸಾಕಷ್ಟು ದಿವಸಗಳು ಕೆಲಸ ಮಾಡ್ತಾನೆ ರತ್ನತೀರ್ಥ. ಒಬ್ಬ ಮನುಷ್ಯ ಯಾವುದನ್ನ ಎಷ್ಟು ಪ್ರೀತಿಸ್ತಾನೆ, ಅದಕ್ಕೋಸ್ಕರ ಎಷ್ಟು ಸಮಯ ಕೊಡ್ತಾನೆ, ಎಷ್ಟು ಪರಿಶ್ರಮ ಪಡ್ತಾನೆ ಅನ್ನೋದು ಆ ಮನುಷ್ಯ ನಡವಳಿಕೆಯಲ್ಲಿ ಗೊತ್ತಾಗುತ್ತೆ. ಸೊ ಅದು ರತ್ನತೀರ್ಥದಲ್ಲಿ ನಾನು ನೋಡಿದ್ದೀನಿ ಸಾಕಷ್ಟು ದಿವಸಗಳಿಂದ. ಸಾಂಗ್ಸ್ಗಳನ್ನ ನೋಡಿ ಮೊದಲು ಸ್ವಲ್ಪ ಎಮೋಷ್ನಲ್ ಅದೇ. ಅಪ್ಪು ಅಣ್ಣನ ಮತ್ತೆ ತೆರೆ ಮೇಲೆ ತುಂಬ ದಿವಸ ಆದಮೇಲೆ ಈ ಥರ ನೋಡಿ ಅವ್ರ ಧ್ವನಿ ಕೇಳಿ ಸ್ವಲ್ಪ ಎಮೋಷ್ನಲ್ ಅದೇ. ಬಟ್ ಹಾರರ್ ಸಿನಿಮಾ ಅಂತ ಗೊತ್ತಾಗಿಲ್ಲ ನನಗೆ. ನಾನು ಯಾವುದೋ ಒಂದು ರೊಮ್ಯಾಂಟಿಕ್ ಸಿನಿಮಾ ಇಲ್ಲ ಟೈಟಲ್ ಕೇಳಿದಾಗ ಒಂದು ಕಾಮಿಡಿ ಸಿನಿಮಾ ಆಗಿರ್ಬೋದು ಅಂದ್ಕೊಂಡೆ. ಬಟ್ ಎಲ್ಲವೂ ಇರುವಂಥ ಒಂದು ಸಿನಿಮಾ ಥರ ಕಾಣಿಸ್ತಾ ಇದೆ. ಇಡೀ ತಂಡಕ್ಕೆ ಒಳ್ಳೇದಾಗಲಿ, ಬೆಸ್ಟ್ ಲಕ್ ಟು ದ ಹೋಲ್ ಟೀಮ್. ಸಿನಿಮಾ ದೊಡ್ಡ ಹಿಟ್ ಆಗಲಿ, ಆದಷ್ಟು ಬೇಗ ನನ್ನ ಡೈರೆಕ್ಟ್ ಮಾಡಲಿರುತ್ತೆ. ನನ್ನ ಜೊತೆ ಸಾಕಷ್ಟು ದಿವಸಗಳು ಕೆಲಸ ಮಾಡಿದ್ದಾರೆ. ತುಂಬ ಹುಮ್ಮಸ್ಸಿರುವಂಥ ಒಬ್ಬ ಹುಡುಗ, ಸಿನಿಮಾ ಬಗ್ಗೆ ತುಂಬ ಪ್ರೀತಿ ಇಟ್ಕೊಂಡಿರೋಂಥ ಒಬ್ಬ ಹುಡುಗ. ನಾವು ಸ್ವಾಮಿ ಸ್ವಾಮಿ ಅಂತೀವಿ, ಯಾಕಂದರೆ ರಾಘವೇಂದ್ರ ಸ್ವಾಮಿ ಆಪ್ತ ಭಕ್ತ. ಸಿನಿಮಾ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಷ್ಟೇ ರಾಘವೇಂದ್ರ ಸ್ವಾಮಿ ಮೇಲೂ ಪ್ರೀತಿ ಇದೆ. ಅಲ್ಲೋಗಿ ವಾಲಂಟಿಯರ್ ಆಗಿ ಸಾಕಷ್ಟು ದಿವಸಗಳು ಕೆಲಸ ಮಾಡ್ತಾನೆ ರತ್ನತೀರ್ಥ. ಒಬ್ಬ ಮನುಷ್ಯ ಯಾವುದನ್ನ ಎಷ್ಟು ಪ್ರೀತಿಸ್ತಾನೆ, ಅದಕ್ಕೋಸ್ಕರ ಎಷ್ಟು ಸಮಯ ಕೊಡ್ತಾನೆ, ಎಷ್ಟು ಪರಿಶ್ರಮ ಪಡ್ತಾನೆ ಅನ್ನೋದು ಆ ಮನುಷ್ಯ ನಡವಳಿಕೆಯಲ್ಲಿ ಗೊತ್ತಾಗುತ್ತೆ. ಸೊ ಅದು ರತ್ನತೀರ್ಥದಲ್ಲಿ ನಾನು ನೋಡಿದ್ದೀನಿ ಸಾಕಷ್ಟು ದಿವಸಗಳಿಂದ. ಸಾಂಗ್ಸ್ಗಳನ್ನ ನೋಡಿ ಮೊದಲು ಸ್ವಲ್ಪ ಎಮೋಷ್ನಲ್ ಅದೇ. ಅಪ್ಪು ಅಣ್ಣನ ಮತ್ತೆ ತೆರೆ ಮೇಲೆ ತುಂಬ ದಿವಸ ಆದಮೇಲೆ ಈ ಥರ ನೋಡಿ ಅವ್ರ ಧ್ವನಿ ಕೇಳಿ ಸ್ವಲ್ಪ ಎಮೋಷ್ನಲ್ ಅದೇ. ಬಟ್ ಹಾರರ್ ಸಿನಿಮಾ ಅಂತ ಗೊತ್ತಾಗಿಲ್ಲ ನನಗೆ. ನಾನು ಯಾವುದೋ ಒಂದು ರೊಮ್ಯಾಂಟಿಕ್ ಸಿನಿಮಾ ಇಲ್ಲ ಟೈಟಲ್ ಕೇಳಿದಾಗ ಒಂದು ಕಾಮಿಡಿ ಸಿನಿಮಾ ಆಗಿರ್ಬೋದು ಅಂದ್ಕೊಂಡೆ. ಬಟ್ ಎಲ್ಲವೂ ಇರುವಂಥ ಒಂದು ಸಿನಿಮಾ ಥರ ಕಾಣಿಸ್ತಾ ಇದೆ. ಇಡೀ ತಂಡಕ್ಕೆ ಒಳ್ಳೇದಾಗಲಿ, ಬೆಸ್ಟ್ ಲಕ್ ಟು ದ ಹೋಲ್ ಟೀಮ್. ಸಿನಿಮಾ ದೊಡ್ಡ ಹಿಟ್ ಆಗಲಿ, ಆದಷ್ಟು ಬೇಗ ನನ್ನ ಡೈರೆಕ್ಟ್ ಮಾಡಲಿರುತ್ತೆ. ನನ್ನ ಜೊತೆ ಸಾಕಷ್ಟು ದಿವಸಗಳು ಕೆಲಸ ಮಾಡಿದ್ದಾರೆ. ತುಂಬ ಹುಮ್ಮಸ್ಸಿರುವಂಥ ಒಬ್ಬ ಹುಡುಗ, ಸಿನಿಮಾ ಬಗ್ಗೆ ತುಂಬ ಪ್ರೀತಿ ಇಟ್ಕೊಂಡಿರೋಂಥ ಒಬ್ಬ ಹುಡುಗ. ನಾವು ಸ್ವಾಮಿ ಸ್ವಾಮಿ ಅಂತೀವಿ, ಯಾಕಂದರೆ ರಾಘವೇಂದ್ರ ಸ್ವಾಮಿ ಆಪ್ತ ಭಕ್ತ. ಸಿನಿಮಾ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಷ್ಟೇ ರಾಘವೇಂದ್ರ ಸ್ವಾಮಿ ಮೇಲೂ ಪ್ರೀತಿ ಇದೆ. ಅಲ್ಲೋಗಿ ವಾಲಂಟಿಯರ್ ಆಗಿ ಸಾಕಷ್ಟು ದಿವಸಗಳು ಕೆಲಸ ಮಾಡ್ತಾನೆ ರತ್ನತೀರ್ಥ. ಒಬ್ಬ ಮನುಷ್ಯ ಯಾವುದನ್ನ ಎಷ್ಟು ಪ್ರೀತಿಸ್ತಾನೆ, ಅದಕ್ಕೋಸ್ಕರ ಎಷ್ಟು ಸಮಯ ಕೊಡ್ತಾನೆ, ಎಷ್ಟು ಪರಿಶ್ರಮ ಪಡ್ತಾನೆ ಅನ್ನೋದು ಆ ಮನುಷ್ಯ ನಡವಳಿಕೆಯಲ್ಲಿ ಗೊತ್ತಾಗುತ್ತೆ. ಸೊ ಅದು ರತ್ನತೀರ್ಥದಲ್ಲಿ ನಾನು ನೋಡಿದ್ದೀನಿ ಸಾಕಷ್ಟು ದಿವಸಗಳಿಂದ. ಸಾಂಗ್ಸ್ಗಳನ್ನ ನೋಡಿ ಮೊದಲು ಸ್ವಲ್ಪ ಎಮೋಷ್ನಲ್ ಅದೇ. ಅಪ್ಪು ಅಣ್ಣನ ಮತ್ತೆ ತೆರೆ ಮೇಲೆ ತುಂಬ ದಿವಸ ಆದಮೇಲೆ ಈ ಥರ ನೋಡಿ ಅವ್ರ ಧ್ವನಿ ಕೇಳಿ ಸ್ವಲ್ಪ ಎಮೋಷ್ನಲ್ ಅದೇ. ಬಟ್ ಹಾರರ್ ಸಿನಿಮಾ ಅಂತ ಗೊತ್ತಾಗಿಲ್ಲ ನನಗೆ. ನಾನು ಯಾವುದೋ ಒಂದು ರೊಮ್ಯಾಂಟಿಕ್ ಸಿನಿಮಾ ಇಲ್ಲ ಟೈಟಲ್ ಕೇಳಿದಾಗ ಒಂದು ಕಾಮಿಡಿ ಸಿನಿಮಾ ಆಗಿರ್ಬೋದು ಅಂದ್ಕೊಂಡೆ. ಬಟ್ ಎಲ್ಲವೂ ಇರುವಂಥ ಒಂದು ಸಿನಿಮಾ ಥರ ಕಾಣಿಸ್ತಾ ಇದೆ. ಇಡೀ ತಂಡಕ್ಕೆ ಒಳ್ಳೇದಾಗಲಿ, ಬೆಸ್ಟ್ ಲಕ್ ಟು ದ ಹೋಲ್ ಟೀಮ್. ಸಿನಿಮಾ ದೊಡ್ಡ ಹಿಟ್ ಆಗಲಿ, ಆದಷ್ಟು ಬೇಗ ನನ್ನ ಡೈರೆಕ್ಟ್ ಮಾಡಲಿರುತ್ತೆ. ನನ್ನ ಜೊತೆ ಸಾಕಷ್ಟು ದಿವಸಗಳು ಕೆಲಸ ಮಾಡಿದ್ದಾರೆ. ತುಂಬ ಹುಮ್ಮಸ್ಸಿರುವಂಥ ಒಬ್ಬ ಹುಡುಗ, ಸಿನಿಮಾ ಬಗ್ಗೆ ತುಂಬ ಪ್ರೀತಿ ಇಟ್ಕೊಂಡಿರೋಂಥ ಒಬ್ಬ ಹುಡುಗ. ನಾವು ಸ್ವಾಮಿ ಸ್ವಾಮಿ ಅಂತೀವಿ, ಯಾಕಂದರೆ ರಾಘವೇಂದ್ರ ಸ್ವಾಮಿ ಆಪ್ತ ಭಕ್ತ. ಸಿನಿಮಾ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಷ್ಟೇ ರಾಘವೇಂದ್ರ ಸ್ವಾಮಿ ಮೇಲೂ ಪ್ರೀತಿ ಇದೆ. ಅಲ್ಲೋಗಿ ವಾಲಂಟಿಯರ್ ಆಗಿ ಸಾಕಷ್ಟು ದಿವಸಗಳು ಕೆಲಸ ಮಾಡ್ತಾನೆ ರತ್ನತೀರ್ಥ. ಒಬ್ಬ ಮನುಷ್ಯ ಯಾವುದನ್ನ ಎಷ್ಟು ಪ್ರೀತಿಸ್ತಾನೆ, ಅದಕ್ಕೋಸ್ಕರ ಎಷ್ಟು ಸಮಯ ಕೊಡ್ತಾನೆ, ಎಷ್ಟು ಪರಿಶ್ರಮ ಪಡ್ತಾನೆ ಅನ್ನೋದು ಆ ಮನುಷ್ಯ ನಡವಳಿಕೆಯಲ್ಲಿ ಗೊತ್ತಾಗುತ್ತೆ. ಸೊ ಅದು ರತ್ನತೀರ್ಥದಲ್ಲಿ ನಾನು ನೋಡಿದ್ದೀನಿ ಸಾಕಷ್ಟು ದಿವಸಗಳಿಂದ. ಸಾಂಗ್ಸ್ಗಳನ್ನ ನೋಡಿ ಮೊದಲು ಸ್ವಲ್ಪ ಎಮೋಷ್ನಲ್ ಅದೇ. ಅಪ್ಪು ಅಣ್ಣನ ಮತ್ತೆ ತೆರೆ ಮೇಲೆ ತುಂಬ ದಿವಸ ಆದಮೇಲೆ ಈ ಥರ ನೋಡಿ ಅವ್ರ ಧ್ವನಿ ಕೇಳಿ ಸ್ವಲ್ಪ ಎಮೋಷ್ನಲ್ ಅದೇ. ಬಟ್ ಹಾರರ್ ಸಿನಿಮಾ ಅಂತ ಗೊತ್ತಾಗಿಲ್ಲ ನನಗೆ. ನಾನು ಯಾವುದೋ ಒಂದು ರೊಮ್ಯಾಂಟಿಕ್ ಸಿನಿಮಾ ಇಲ್ಲ ಟೈಟಲ್ ಕೇಳಿದಾಗ ಒಂದು ಕಾಮಿಡಿ ಸಿನಿಮಾ ಆಗಿರ್ಬೋದು ಅಂದ್ಕೊಂಡೆ. ಬಟ್ ಎಲ್ಲವೂ ಇರುವಂಥ ಒಂದು ಸಿನಿಮಾ ಥರ ಕಾಣಿಸ್ತಾ ಇದೆ. ಇಡೀ ತಂಡಕ್ಕೆ ಒಳ್ಳೇದಾಗಲಿ, ಬೆಸ್ಟ್ ಲಕ್ ಟು ದ ಹೋಲ್ ಟೀಮ್. ಸಿನಿಮಾ ದೊಡ್ಡ ಹಿಟ್ ಆಗಲಿ, ಆದಷ್ಟು ಬೇಗ ನನ್ನ ಡೈರೆಕ್ಟ್ ಮಾಡಲಿರುತ್ತೆ.
ನನ್ನ ಜೊತೆ ಸಾಕಷ್ಟು ದಿವಸಗಳು ಕೆಲಸ ಮಾಡಿದ್ದಾರೆ. ತುಂಬ ಹುಮ್ಮಸ್ಸಿರುವಂಥ ಒಬ್ಬ ಹುಡುಗ, ಸಿನಿಮಾ ಬಗ್ಗೆ ತುಂಬ ಪ್ರೀತಿ ಇಟ್ಕೊಂಡಿರೋಂಥ ಒಬ್ಬ ಹುಡುಗ. ನಾವು ಸ್ವಾಮಿ ಸ್ವಾಮಿ ಅಂತೀವಿ, ಯಾಕಂದರೆ ರಾಘವೇಂದ್ರ ಸ್ವಾಮಿ ಆಪ್ತ ಭಕ್ತ. ಸಿನಿಮಾ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಷ್ಟೇ ರಾಘವೇಂದ್ರ ಸ್ವಾಮಿ ಮೇಲೂ ಪ್ರೀತಿ ಇದೆ. ಅಲ್ಲೋಗಿ ವಾಲಂಟಿಯರ್ ಆಗಿ ಸಾಕಷ್ಟು ದಿವಸಗಳು ಕೆಲಸ ಮಾಡ್ತಾನೆ ರತ್ನತೀರ್ಥ. ಒಬ್ಬ ಮನುಷ್ಯ ಯಾವುದನ್ನ ಎಷ್ಟು ಪ್ರೀತಿಸ್ತಾನೆ, ಅದಕ್ಕೋಸ್ಕರ ಎಷ್ಟು ಸಮಯ ಕೊಡ್ತಾನೆ, ಎಷ್ಟು ಪರಿಶ್ರಮ ಪಡ್ತಾನೆ ಅನ್ನೋದು ಆ ಮನುಷ್ಯ ನಡವಳಿಕೆಯಲ್ಲಿ ಗೊತ್ತಾಗುತ್ತೆ. ಸೊ ಅದು ರತ್ನತೀರ್ಥದಲ್ಲಿ ನಾನು ನೋಡಿದ್ದೀನಿ ಸಾಕಷ್ಟು ದಿವಸಗಳಿಂದ. ಸಾಂಗ್ಸ್ಗಳನ್ನ ನೋಡಿ ಮೊದಲು ಸ್ವಲ್ಪ ಎಮೋಷ್ನಲ್ ಅದೇ. ಅಪ್ಪು ಅಣ್ಣನ ಮತ್ತೆ ತೆರೆ ಮೇಲೆ ತುಂಬ ದಿವಸ ಆದಮೇಲೆ ಈ ಥರ ನೋಡಿ ಅವ್ರ ಧ್ವನಿ ಕೇಳಿ ಸ್ವಲ್ಪ ಎಮೋಷ್ನಲ್ ಅದೇ. ಬಟ್ ಹಾರರ್ ಸಿನಿಮಾ ಅಂತ ಗೊತ್ತಾಗಿಲ್ಲ ನನಗೆ. ನಾನು ಯಾವುದೋ ಒಂದು ರೊಮ್ಯಾಂಟಿಕ್ ಸಿನಿಮಾ ಇಲ್ಲ ಟೈಟಲ್ ಕೇಳಿದಾಗ ಒಂದು ಕಾಮಿಡಿ ಸಿನಿಮಾ ಆಗಿರ್ಬೋದು ಅಂದ್ಕೊಂಡೆ. ಬಟ್ ಎಲ್ಲವೂ ಇರುವಂಥ ಒಂದು ಸಿನಿಮಾ ಥರ ಕಾಣಿಸ್ತಾ ಇದೆ. ಇಡೀ ತಂಡಕ್ಕೆ ಒಳ್ಳೇದಾಗಲಿ, ಬೆಸ್ಟ್ ಆಫ್ ಲಕ್ ಟು ದ ಹೋಲ್ ಟೀಮ್. ಸಿನಿಮಾ ದೊಡ್ಡ ಹಿಟ್ ಆಗಲಿ, ಆದಷ್ಟು ಬೇಗ ನನ್ನೂ ಡೈರೆಕ್ಟ್ ಮಾಡಲಿರುತ್ತೆ. ನನ್ನ ಜೊತೆ ಸಾಕಷ್ಟು ದಿವಸಗಳು ಕೆಲಸ ಮಾಡಿದ್ದಾರೆ. ತುಂಬ ಹುಮ್ಮಸ್ಸಿರುವಂಥ ಒಬ್ಬ ಹುಡುಗ, ಸಿನಿಮಾ ಬಗ್ಗೆ ತುಂಬ ಪ್ರೀತಿ ಇಟ್ಕೊಂಡಿರೋಂಥ ಒಬ್ಬ ಹುಡುಗ. ನಾವು ಸ್ವಾಮಿ ಸ್ವಾಮಿ ಅಂತೀವಿ, ಯಾಕಂದರೆ ರಾಘವೇಂದ್ರ ಸ್ವಾಮಿ ಆಪ್ತ ಭಕ್ತ. ಸಿನಿಮಾ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಷ್ಟೇ ರಾಘವೇಂದ್ರ ಸ್ವಾಮಿ ಮೇಲೂ ಪ್ರೀತಿ ಇದೆ. ಅಲ್ಲೋಗಿ ವಾಲಂಟಿಯರ್ ಆಗಿ ಸಾಕಷ್ಟು ದಿವಸಗಳು ಕೆಲಸ ಮಾಡ್ತಾನೆ ರತ್ನತೀರ್ಥ. ಒಬ್ಬ ಮನುಷ್ಯ ಯಾವುದನ್ನ ಎಷ್ಟು ಪ್ರೀತಿಸ್ತಾನೆ, ಅದಕ್ಕೋಸ್ಕರ ಎಷ್ಟು ಸಮಯ ಕೊಡ್ತಾನೆ, ಎಷ್ಟು ಪರಿಶ್ರಮ ಪಡ್ತಾನೆ ಅನ್ನೋದು ಆ ಮನುಷ್ಯ ನಡವಳಿಕೆಯಲ್ಲಿ ಗೊತ್ತಾಗುತ್ತೆ. ಸೊ ಅದು ರತ್ನತೀರ್ಥದಲ್ಲಿ ನಾನು ನೋಡಿದ್ದೀನಿ ಸಾಕಷ್ಟು ದಿವಸಗಳಿಂದ. ಸಾಂಗ್ಸ್ಗಳನ್ನ ನೋಡಿ ಮೊದಲು ಸ್ವಲ್ಪ ಎಮೋಷ್ನಲ್ ಅದೇ. ಅಪ್ಪು ಅಣ್ಣನ ಮತ್ತೆ ತೆರೆ ಮೇಲೆ ತುಂಬ ದಿವಸ ಆದಮೇಲೆ ಈ ಥರ ನೋಡಿ ಅವ್ರ ಧ್ವನಿ ಕೇಳಿ ಸ್ವಲ್ಪ ಎಮೋಷ್ನಲ್ ಅದೇ. ಬಟ್ ಹಾರರ್ ಸಿನಿಮಾ ಅಂತ ಗೊತ್ತಾಗಿಲ್ಲ ನನಗೆ. ನಾನು ಯಾವುದೋ ಒಂದು ರೊಮ್ಯಾಂಟಿಕ್ ಸಿನಿಮಾ ಇಲ್ಲ ಟೈಟಲ್ ಕೇಳಿದಾಗ ಒಂದು ಕಾಮಿಡಿ ಸಿನಿಮಾ ಆಗಿರ್ಬೋದು ಅಂದ್ಕೊಂಡೆ. ಬಟ್ ಎಲ್ಲವೂ ಇರುವಂಥ ಒಂದು ಸಿನಿಮಾ ಥರ ಕಾಣಿಸ್ತಾ ಇದೆ. ಇಡೀ ತಂಡಕ್ಕೆ ಒಳ್ಳೇದಾಗಲಿ, ಬೆಸ್ಟ್ ಆಫ್ ಲಕ್ ಟು ದ ಹೋಲ್ ಟೀಮ್. ಸಿನಿಮಾ ದೊಡ್ಡ ಹಿಟ್ ಆಗಲಿ, ಆದಷ್ಟು ಬೇಗ ನನ್ನೂ ಡೈರೆಕ್ಟ್ ಮಾಡಲಿರುತ್ತೆ. ನನ್ನ ಜೊತೆ ಸಾಕಷ್ಟು ದಿವಸಗಳು ಕೆಲಸ ಮಾಡಿದ್ದಾರೆ. ತುಂಬ ಹುಮ್ಮಸ್ಸಿರುವಂಥ ಒಬ್ಬ ಹುಡುಗ, ಸಿನಿಮಾ ಬಗ್ಗೆ ತುಂಬ ಪ್ರೀತಿ ಇಟ್ಕೊಂಡಿರೋಂಥ ಒಬ್ಬ ಹುಡುಗ. ನಾವು ಸ್ವಾಮಿ ಸ್ವಾಮಿ ಅಂತೀವಿ, ಯಾಕಂದರೆ ರಾಘವೇಂದ್ರ ಸ್ವಾಮಿ ಆಪ್ತ ಭಕ್ತ. ಸಿನಿಮಾ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಷ್ಟೇ ರಾಘವೇಂದ್ರ ಸ್ವಾಮಿ ಮೇಲೂ ಪ್ರೀತಿ ಇದೆ. ಅಲ್ಲೋಗಿ ವಾಲಂಟಿಯರ್ ಆಗಿ ಸಾಕಷ್ಟು ದಿವಸಗಳು ಕೆಲಸ ಮಾಡ್ತಾನೆ ರತ್ನತೀರ್ಥ. ಒಬ್ಬ ಮನುಷ್ಯ ಯಾವುದನ್ನ ಎಷ್ಟು ಪ್ರೀತಿಸ್ತಾನೆ, ಅದಕ್ಕೋಸ್ಕರ ಎಷ್ಟು ಸಮಯ ಕೊಡ್ತಾನೆ, ಎಷ್ಟು ಪರಿಶ್ರಮ ಪಡ್ತಾನೆ ಅನ್ನೋದು ಆ ಮನುಷ್ಯ ನಡವಳಿಕೆಯಲ್ಲಿ ಗೊತ್ತಾಗುತ್ತೆ. ಸೊ ಅದು ರತ್ನತೀರ್ಥದಲ್ಲಿ ನಾನು ನೋಡಿದ್ದೀನಿ ಸಾಕಷ್ಟು ದಿವಸಗಳಿಂದ. ಸಾಂಗ್ಸ್ಗಳನ್ನ ನೋಡಿ ಮೊದಲು ಸ್ವಲ್ಪ ಎಮೋಷ್ನಲ್ ಅದೇ. ಅಪ್ಪು ಅಣ್ಣನ ಮತ್ತೆ ತೆರೆ ಮೇಲೆ ತುಂಬ ದಿವಸ ಆದಮೇಲೆ ಈ ಥರ ನೋಡಿ ಅವ್ರ ಧ್ವನಿ ಕೇಳಿ ಸ್ವಲ್ಪ ಎಮೋಷ್ನಲ್ ಅದೇ. ಬಟ್ ಹಾರರ್ ಸಿನಿಮಾ ಅಂತ ಗೊತ್ತಾಗಿಲ್ಲ ನನಗೆ. ನಾನು ಯಾವುದೋ ಒಂದು ರೊಮ್ಯಾಂಟಿಕ್ ಸಿನಿಮಾ ಇಲ್ಲ ಟೈಟಲ್ ಕೇಳಿದಾಗ ಒಂದು ಕಾಮಿಡಿ ಸಿನಿಮಾ ಆಗಿರ್ಬೋದು ಅಂದ್ಕೊಂಡೆ. ಬಟ್ ಎಲ್ಲವೂ ಇರುವಂಥ ಒಂದು ಸಿನಿಮಾ ಥರ ಕಾಣಿಸ್ತಾ ಇದೆ. ಇಡೀ ತಂಡಕ್ಕೆ ಒಳ್ಳೇದಾಗಲಿ, ಬೆಸ್ಟ್ ಆಫ್ ಲಕ್ ಟು ದ ಹೋಲ್ ಟೀಮ್. ಸಿನಿಮಾ ದೊಡ್ಡ ಹಿಟ್ ಆಗಲಿ, ಆದಷ್ಟು ಬೇಗ ನನ್ನೂ ಡೈರೆಕ್ಟ್ ಮಾಡಲಿರುತ್ತೆ.